ಅವರು ಕಲರ್ ಫಿಲ್ಮ್ ಕ್ಯಾಮರಾವನ್ನು ಕಂಡುಹಿಡಿದರು. 1910ರಲ್ಲಿ ಭಾರತ ದೇಶದ ಡೆಲ್ಲಿಯಲ್ಲಿ ಶ್ರೀ ಮಹಾತ್ಮ ಗಾಂಧೀಜಿ ಹಾಗೂ ಶ್ರೀ ಜವಾಹರಲಾಲ್ ನೆಹರು ಅವರು ಫಸ್ಟ್ ಫೋಟೋ ಕ್ಲಿಕ್ ಮಾಡಲಾಯಿತು. ನಂತರ 1912ರಲ್ಲಿ ಮಹಾರಾಷ್ಟ್ರದ ಕೊಲ್ಹಾಪುರ್ನಲ್ಲಿ ರಾಜ ಶಾಹು ಮಹಾರಾಜ್ ಅವರ ಫೋಟೋ ಕ್ಲಿಕ್ ಮಾಡಲಾಯಿತು. 1990ರಲ್ಲಿ 150ನೇ ವರ್ಷದ ಫೋಟೋಗ್ರಫಿ ಡೇ ಅನ್ನು OP ಶರ್ಮಾಜಿ ಅವರೊಂದಿಗೆ ಆಚರಿಸಲಾಯಿತು. ಹಾಗೂ ಅದೇ ವರ್ಷ ಇಂಡಿಯನ್ ಇಂಟರ್ನ್ಯಾಷನಲ್ ಫೋಟೋಗ್ರಾಫಿಕ್ ಕೌನ್ಸಿಲ್ ಜಾರಿಗೆ ಬಂತು. ಭಾರತದಲ್ಲಿ 1991ರಲ್ಲಿ ಆಗಸ್ಟ್ 19ರಂದು ಪ್ರಥಮವಾಗಿ ಫೋಟೋಗ್ರಫಿ ಡೇ ಅನ್ನು ಆಚರಿಸಲಾಯಿತು. ಈಗಂತೂ ಡಿಜಿಟಲ್ ಕ್ಯಾಮೆರಾಗಳಂತೆ ಕಾಲ. ಹಲವು ರೀತಿಯ ತಾಂತ್ರಿಕ ವಿಶಿಷ್ಟ ಒಳಗೊಂಡಿರುವ ಕ್ಯಾಮೆರಾಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಆದರೆ ವಿಶ್ವದ ಮೊದಲು ಡಿಜಿಟಲ್ ಕ್ಯಾಮೆರಾ ಸಿದ್ಧಗೊಂಡಿದ್ದು 1975ರಲ್ಲಿ. ಅದು 0.01ರಷ್ಟು ರೆಸಲ್ಯೂಷನ್ ಫೋಟೋ ಸೆರೆ ಹಿಡಿಯುತ್ತಿತ್ತು. ಮೊದಲಿಗೆ ಅದರಲ್ಲಿ 23 ಸೆಕೆಂಡ್ನಲ್ಲಿ ಕಪ್ಪು ಬಿಳುಪು ಚಿತ್ರ ತೆಗೆಯಲಾಯಿತು. ಜೊತೆಗೆ ಅದನ್ನು ಮ್ಯಾಗ್ನೆಟಿಕ್ ಟೇಪ್ ಕ್ಯಾಸೆಟ್ನಲ್ಲಿ ಶೇಖರಿಸಿ ಇಡಿಸಲಾಯಿತು. ಅಂದ ಹಾಗೆ ಆ ಕ್ಯಾಮೆರಾ 4 kg ತೂಕ ಇತ್ತು. ಅದನ್ನು ಕೊಡಾಕ್ ಕಂಪನಿಯನ್ನು ಇಂಜಿನಿಯರ್ ಸ್ಟೀವನ್ ಸ್ಯಾಸನ್ ರಚಿಸಿದರು. ನಂತರದ ದಶಕಗಳಲ್ಲಿ ಈ ತಂತ್ರಜ್ಞಾನದಲ್ಲಿ ಹಲವು ಬದಲಾವಣೆಗಳು ಸಂಭವಿಸಿತು. ಫಿಲ್ಮ್ ಕ್ಯಾಮೆರಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಬಣ್ಣದ ಫೋಟೋ, ನಂತರ ಡಿಜಿಟಲ್ ಕ್ಯಾಮೆರಾ, ಇವತ್ತಿಗೆ ಮೊಬೈಲ್ ಫೋನ್ ಕ್ಯಾಮೆರಾಗಳು. ಇಂದು ಪ್ರಪಂಚದ ಪ್ರತಿಯೊಬ್ಬರೂ ತಮ್ಮ ಕೈಯಲ್ಲಿ ಕ್ಯಾಮೆರಾ ಹೊಂದಿದ್ದಾರೆ. ಇದರಿಂದ ಛಾಯಾಗ್ರಹಣವು ಕೇವಲ ವೃತ್ತಿಪರವಲ್ಲ, ಕ್ಷೇತ್ರಪರವಲ್ಲ, ಸಾಮಾನ್ಯ ಜನರ ಜೀವನದ ಭಾಗವಾಗಿದೆ. ಇನ್ನು ಛಾಯಾಚಿತ್ರದ ಮಹತ್ವ ಹೇಳಬೇಕಾದರೆ ಸ್ಮರಣೆಗಳು. ಒಂದು ಫೋಟೋ 100 ವರ್ಷಗಳವರೆಗೆ ಸ್ಮರಣೆಯನ್ನು ಉಳಿಸುತ್ತದೆ. ಮದುವೆ, ಜನ್ಮದಿನ, ಪ್ರವಾಸ ಎಲ್ಲವನ್ನು ನಾವು ಫೋಟೋಗಳಲ್ಲಿ ಕ್ಯಾಪ್ಚರ್ ಮಾಡ್ತೇವೆ, ಸಂಗ್ರಹಿಸಿಕೊಳ್ತೇವೆ. ಅದನ್ನು ಇತಿಹಾಸದ ಸಾಕ್ಷಿ. ಹಲವು ಮಹತ್ವದ ಘಟನೆಗಳು, ಹೋರಾಟಗಳು, ಸ್ವಾತಂತ್ರ್ಯದ ಚಳವಳಿಗಳು, ಇವುಗಳ ದಾಖಲೆಗಳು ಫೋಟೋಗಳ ಮೂಲಕ ಲಭ್ಯಪಡಿಸ್ತದೆ. ಕಲೆಯ ರೂಪ. ಛಾಯಾಗ್ರಹವು ಕಲೆ, ಬೆಳಕು, ಬಣ್ಣ, ಭಾವನೆ, ಸಂವೇದನೆ ಇವೆಲ್ಲವನ್ನು ಒಂದು ಫೋಟೋ ಸೆರೆ ಹಿಡಿಯುತ್ತದೆ. ಸಮಾಜದ ಕನ್ನಡಿ. ಸತ್ಯವನ್ನು ತೋರಿಸುವ ಶಕ್ತಿ ಛಾಯಾಗ್ರಹಕ್ಕಿದೆ. ಯುದ್ಧ, ಬಡತನ, ಪರಿಸರ ಸಮಸ್ಯೆ ಇವೆಲ್ಲವನ್ನು ಫೋಟೋ ಪ್ರಾಪಂಚಿಕೆ ತೋರಿಸಿದೆ. ಪ್ರಕೃತಿ ಮತ್ತು ವನ್ಯಜೀವ ಸಂರಕ್ಷಣೆ. ಫೋಟೋಗಳ ಮೂಲಕ ನಾವು ಪ್ರಕೃತಿಯ ಸೌಂದರ್ಯವನ್ನು ನೋಡುವುದಷ್ಟೇ ಅಲ್ಲ, ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ಇನ್ನು ಸಮಾಜದಲ್ಲಿ ಛಾಯಾಗ್ರಾಹಕರ ಪಾತ್ರ ನೋಡುವುದಾದರೆ, ಛಾಯಾಗ್ರಾಹಕರು ಕೇವಲ ಫೋಟೋ ತೆಗೆಯುವವರಲ್ಲ, ಅವರು ಸಮಾಜಕ್ಕೆ ಕತೆ ಹೇಳುವವರು. ಪ್ರತಿಯೊಂದು ಫೋಟೋದಲ್ಲಿ ಒಂದು ಕತೆ, ಒಂದು ಸಂದೇಶ ಅಡಗಿದೆ. ಉದಾಹರಣೆ, ಪ್ರಕೃತಿ ಛಾಯಾಗ್ರಾಹಕರು ಪರಿಸರದ ಸೌಂದರ್ಯವನ್ನು ತೋರಿಸುತ್ತದೆ. ಪತ್ರಿಕಾ ಛಾಯಾಗ್ರಾಹಕರು ಸತ್ಯವನ್ನು ಜನರಿಗೆ ತಲುಪಿಸುತ್ತಾರೆ. ಮದುವೆ ಮತ್ತು ಕಾರ್ಯಕ್ರಮಗಳ ಛಾಯಾಗ್ರಾಹಕರು ಸಂತೋಷವನ್ನು ಶಾಶ್ವತಗೊಳಿಸುತ್ತಾರೆ. ಆದರೆ ಡಿಜಿಟಲ್ ಯುಗದ ಫೋಟೋಗ್ರಫಿ ಇಂದಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳು, ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್, ವಾಟ್ಸಪ್, ಇನ್ನೂ ಅನೇಕ ಒಂದು ಸೋಷಿಯಲ್ ಆ್ಯಪ್ಸ್ ಇವೆ. ಆ ಫೋಟೋಗಳಿಲ್ಲದೆ ಅವು ಅಪೂರ್ಣವಾಗಿವೆ. ಪ್ರತಿದಿನ ಲಕ್ಷಾಂತರ ಫೋಟೋಗಳನ್ನು ಹಂಚಲಾಗುತ್ತದೆ. ಆದರೆ ಇಲ್ಲಿ ಒಂದು ವಿಶೇಷ ನೆನಪು ಮಾಡಿಕೊಳ್ಳಬೇಕೆಂದರೆ, ಛಾಯಾಗ್ರಹಣ ಕೇವಲ ಹವ್ಯಾಸವಲ್ಲ, ಅದು ಜವಾಬ್ದಾರಿಯಾಗಿದೆ. ಛಾಯಾಗ್ರಹಣವನ್ನು ಕಲೆ ಮತ್ತು ಜವಾಬ್ದಾರಿಯ ರೂಪದಲ್ಲಿ ಬಳಸೋಣ. ಪ್ರಕೃತಿ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಕಾಪಾಡುವ ಸಾಧನವಾಗಿದೆ. ಸತ್ಯವನ್ನು ಮರೆಮಾಚದೆ ಸಮಾಜದ ನಿಜ ಸ್ವರೂಪದಲ್ಲಿ ತೋರಿಸಲು ಫೋಟೋಗಳ ಮೂಲಕ ಪ್ರೀತಿ, ಶಾಂತಿ ಮತ್ತು ಮಾನವೀಯತೆಯ ಸಂದೇಶ ಹರಡಿಸೋಣ. ಪ್ರಿಯರೇ, ಒಂದು ಫೋಟೋ 1000 ಮಾತುಗಳನ್ನು ಹೇಳುತ್ತದೆ ಎಂಬ ಮಾತಿದೆ. ನಿಜವಾಗಿಯೂ ಫೋಟೋ ಕೇವಲ ಒಂದು ಚಿತ್ರವಲ್ಲ, ಅದು ಭಾವನೆ, ಅದು ಇತಿಹಾಸ, ಅದು ಜೀವನ ಕಥೆ. ಹೀಗಾಗಿ ಈ ವಿಶ್ವ ಛಾಯಾಚಿತ್ರ ದಿನದಂದು ನಾವು ಎಲ್ಲರೂ ಛಾಯಾಗ್ರಹಣವನ್ನು ಸೃಜನಾತ್ಮಕವಾಗಿ, ಜವಾಬ್ದಾರಿಯಾಗಿ ಮತ್ತು ಕಲೆಮಯವಾಗಿ ಬಳಸುವುದಕ್ಕಾಗಿ ಸಂಕಲ್ಪ ಮಾಡೋಣ. ಧನ್ಯವಾದಗಳೊಂದಿಗೆ ಗಿಜಾನ್ ಮೋಸಸ್. ಥ್ಯಾಂಕ್ ಯು.